ಕನ್ನಡದ ಹಿರಿಯ ಸಾಹಿತಿ, ನಮ್ಮೆಲ್ಲರ ಮಾರ್ಗದರ್ಶಕರು, ರಾಷ್ಟ್ರೀಯ ವಿಚಾರಧಾರೆಯಲ್ಲಿ ಯೋಚನೆ ಮಾಡ್ತಾ ಇದ್ದ ಮತ್ತು ಬರಿತಾ ಇದ್ದ. ಪದ್ಮಶ್ರೀ, ಪದ್ಮವಿಭೂಷಣ, ಸರಸ್ವತಿ ಸಮ್ಮಾನ್ ಪುರಸ್ಕೃತ ಎಸ್.ಎಲ್. ಭೈರಪ್ಪ ಅವರು ನಮ್ಮ ಜೊತೆ ಇಲ್ಲ. 94ನೇ ತನ್ನ ವಯಸ್ಸಿನಲ್ಲಿ ಅವರು ನಮ್ಮನ್ನ ಅಗಲಿದ್ದಾರೆ. ಎಲ್ಲರಿಗೂ ದುಃಖ ಆಗಿದೆ. ರಾಷ್ಟ್ರದ ಬಗ್ಗೆ, ರಾಷ್ಟ್ರ ಚಿಂತನೆಯ ಬಗ್ಗೆ, ರಾಷ್ಟ್ರಭಕ್ತಿಯ ಬಗ್ಗೆ ಗಟ್ಟಿ ಧ್ವನಿಯಾಗಿದ್ದ ಎಸ್.ಎಲ್. ಭೈರಪ್ಪನವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ರು. ಮುಂದಿನ ಪೀಳಿಗೆಗೆ ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ರು. ಅವರ ಲೇಖನಿ ಕೂಡ ಅದೇ ರೀತಿ ಹರಿತ ಆಗಿತ್ತು. ಅಂತವರಿವತ್ತು ನಮ್ಮನ್ನ ಅಗಲಿದ್ದಾರೆ. ಅವರ ಅಗಲಿಕೆ ನಮ್ಮೆಲ್ಲರಿಗೂ ನೋವು ತಂದಿದೆ. ಅವರೆಲ್ಲ ಬಂಧುಗಳಿಗೆ ಕೂಡ ಅವರ ಅಗಲಿಕೆಯ ನೋವನ್ನ ಭರಿಸುವಂತ ಶಕ್ತಿಯನ್ನ ಭಗವಂತ ಕೊಡ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಪದ್ಮಶ್ರೀ, ಪದ್ಮವಿಭೂಷಣ್, सरस्वती सम्मान पुरस्कृत एस.एल. भैरप्पा जी आज हमारा बीच में नहीं है. कन्नड़ साहित्य के लिए वो काम किया. उसको एक बड़ा नाम दिया. एस.एल. भैरप्पा जी एक राष्ट्रीय विचारधारी थे. आने वाले पीढ़ी को मार्गदर्शन करने का, बच्चे को हमारे संस्कृति का विचार में, हमारे देश का विचार में बात करने और मार्गदर्शन करने का काम एस.एल. भैरप्पा जी ने किया. वो आज हमारे बीच में नहीं है. हम सबको बहुत दुख हो रहे हैं. फिर भी उसका पुस्तक हमारे साथ है, उसका यादों हमारे साथ है, उसका मार्गदर्शन हमारे साथ है. उसी प्रेरणा के साथ उसका नाम से हम आगे जाएंगे. कन्नड़ा लिटरेचर को आगे बढ़ाने का काम, वही राष्ट्रीय विचारधारा में आगे करने का काम हम सब मिलके करेंगे. मेरा बहुत बहुत ಶ್ರದ್ಧಾಂಜಲಿ. ಮುಖ್ಯವಾಗಿ ಮೈಸೂರಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಮಾರ್ಗದರ್ಶನ ಮಾಡ್ತಾ ಇದ್ರು. ಯಾಕೆಂದ್ರೆ ನಾನು ಮೈಸೂರಿಗೆ ಮೊದಲು ಹೋದಾಗ ನನಗೆ ಫಸ್ಟ್ ಸಿಕ್ಕಿರೋದೇ ದಸರಾ ಆಚರಣೆಗೆ. ನನಗೆ ಮೈಸೂರಿನ ದಸರಾದ ಬಗ್ಗೆ ಬಹಳ ಮಾಹಿತಿಯನ್ನು ಇರಲಿಲ್ಲ. ಬರೀ ಕೇಳಿದ್ವಿ, ಟಿವಿನಲ್ಲಿ ನೋಡಿದ್ವಿ, ಅಷ್ಟು ಬಿಟ್ಟರೆ ಅದಕ್ಕಿಂತ ಹೆಚ್ಚು ನನಗೆ ಮಾಹಿತಿ ಇಲ್ಲ. ಆದರೆ ಎಸ್.ಎಲ್. ಭೈರಪ್ಪ ಅಂತ ಹಿರಿಯರು ಹೇಗೆ ಇದನ್ನು ಆಚರಣೆ ಮಾಡಬಹುದು, ಹೇಗೆ ಇದಕ್ಕೆ ಒಂದು ವೈಭವವನ್ನು ತರಬಹುದು, ಮತ್ತು ಹೇಗೆ ಇದು ನಮ್ಮ ಸಂಸ್ಕೃತಿ ಮತ್ತು ಕನ್ನಡದ ಜೊತೆ ಜೋಡಣೆ ಆಗಿದೆ ಮತ್ತು ಧಾರ್ಮಿಕತೆಯ ಜೊತೆ ಜೋಡಣೆ ಆಗಿದೆ ಅನ್ನುವಂಥದ್ದನ್ನು ತಿಳಿಸಿ ಹೇಳ್ತಾ ಇದ್ರು. ಮತ್ತು ಮೈಸೂರಿನ ಅಭಿವೃದ್ಧಿ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ, ಮುಂದಿನ ಪೀಳಿಗೆಯ ಅಭಿವೃದ್ಧಿ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನ ವಹಿಸ್ತಾ ಇದ್ರು. ವಿಶೇಷವಾದಂಥ ಒಂದು ನಾಲೆಜ್ ಇತ್ತು ಅವರಿಗೆ. ಅದನ್ನ ನಮ್ಮ ಜೊತೆ ಹಂಚ್ಕೊತಾ ಇದ್ರು. ನನಗೆ ಕೂಡ ಅವರ ಮಾರ್ಗದರ್ಶನ ಸಿಕ್ಕಿತ್ತು. ಅದನ್ನು ಪಡೆಯುವಂಥ ಸೌಭಾಗ್ಯನೂ ನನಗೆ ಸಿಕ್ಕಿದ್ದು. ಅದಕ್ಕಾಗಿ ತುಂಬಾ ನೆನಪುಗಳು ಅವರ ಜೊತೆಗೆ ಇದ್ದಾವೆ. ತುಂಬಾ ದುಃಖ ಆಗುತ್ತೆ.